ನೋಡಿ ಇದು ಬದನೆಕಾಯಿ ನಮ್ಮ ವೈಫ್ ಒಂದಷ್ಟು ಹಾರ್ವೆಸ್ಟ್ ಮಾಡಿದ್ದಾರೆ. ಓಕೆ. ಸ್ವಲ್ಪ ಪಾಲಕ್ಕು ಬದನೆಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ದಾರೆ. ಅಲ್ಲ, ನಮ್ಮ ಇಂಟೆನ್ಷನ್ನು ಹನಿ ಬೀಸ್ ಬರಬೇಕು ಅಂತ. ಓಕೆ, ವೆರಿ ಗುಡ್. ಹನಿ ಬೀಸ್ ಬಂದ್ರೆ ನಮಗೆ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ನಮ್ಗೆ ಒಳ್ಳೇದು, ನಮ್ಗೆ ಖುಷಿ ಅದು. ನಮ್ಗೆ ಅದು ತಿಂದಾಕ್ಬಿಡ್ತಲ್ಲ ಅನ್ನೋ ಬೇಜಾರ್ಗಿಂತ ನಮ್ಮ ತೋಟದಲ್ಲಿ ಒಂದು ಮೊಲ ಇದೆಯಲ್ಲ ಅನ್ನೋ ಖುಷಿ ನಮ್ಗೆ. ಬಟ್ ನಮ್ದೇನಂದ್ರೆ ಇದು ನಾವು ಒಂದು ಪೆಸ್ಟಿಸೈಡ್ ಅನ್ನೋದು ಏನು ಹಾಕಿಲ್ಲ, ಆರ್ಗ್ಯಾನಿಕಲಿ ಗ್ರೋನ್. ನೋಡಿ ಇದು ಗೋಂಗೂರ ಬರ್ತಾ ಇದೆ. ಬಟ್ ನೀವು ಹೂವಿನ ಗಿಡಗಳು ಹಾಕಿರೋ ರೀಸನ್ ಹೇಳಿದ್ರಲ್ಲ, ಅದು ನನಗೆ ತುಂಬಾ ಸಂತೋಷ ಆಯ್ತು. ಜೇನು ನಾವು ಜೇನ್ ಪೆಟ್ಟಿಗೆ ಇಡೋಣ ಅಂತ. ಇವಾಗ ಜೇನ್ ಪೆಟ್ಟಿಗೆ ಇಡೋಣ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸರಿ ಇದೆ. ತುಂಬಾ ಜನ ಜೇನ್ ಪೆಟ್ಟಿಗೆ ಇಡೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ಜೇನ್ ಪೆಟ್ಟಿಗೆ ಜೇನುಗಳು ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಹೂ ಇರಬೇಕು. ಅದಕ್ಕೆ ಬೇಕಾಗಿರೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು. ಆಮೇಲೆ ಜೇನ್. ಸರ್ ನಮಸ್ತೆ. ನಮಸ್ತೆ ಮಂಜು. ಪಾರ್ಟ್ 1 ಫ್ರೂಟ್ಸ್ ಮತ್ತು ಅಡಿಕೆಯಲ್ಲಿ ಮಧ್ಯೆ ಫ್ರೂಟ್ಸ್ ಎಲ್ಲ ಬೆಳೆದಿರೋದನ್ನ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಹೌದು. ಪಾರ್ಟ್ 2 ನಿಮ್ಮ ಇನ್ನೊಂದು ಸೈಡ್ ಪಾರ್ಟ್ ಇದೆ, ತರಕಾರಿಗಳು ಮತ್ತು ಅಡಿಕೆ ಮತ್ತು ಬಾಳೆ. ತರಕಾರಿ ಬರೀ ನಮ್ಮ ಮನೆಗೆ ಬೆಳ್ಕೊಂಡಿದ್ದೀವಿ. ಓಕೆ. ಮತ್ತೆ ಒಂದು ಫಾರ್ಮ್ ಹೌಸ್ ಕೂಡ ಮಾಡಿದ್ದೀರಾ. ಫಾರ್ಮ್ ಹೌಸ್, ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀವಿ. ಈಗ ತರಕಾರಿಗಳು ಮತ್ತೆ ಏನೆಲ್ಲ ಬೆಳೆದಿದ್ದೀರಾ ಅಂತ ಸ್ವಲ್ಪ. ಕ್ಯಾರೆಟ್ ಇದೆ ಮಂಜು, ಕ್ಯಾರೆಟ್ ಇದೆ. ನೋಡಿ ಇಲ್ಲಿ ಬದನೆಕಾಯಿ ಇದೆ. ನೋಡಿ ಇಲ್ಲಿ ಕ್ಯಾರೆಟ್ ಇದು ನಮ್ಮ ಬಿಟ್ಬಿಟ್ಟು ಬಲ್ತೋಗಿ ಇವಾಗ ಅದು ಬೀಜ ಆಗುತ್ತೆ. ಅದು ನಮಗೆ ಇದು ಸೀಡ್ಸ್ ಮಾಡ್ಕೊಬೋದು. ನಾವು ಮಾಡ್ಕೋಬೋದು. ನೋಡಿ ಇಲ್ಲಿ ಬದನೆಕಾಯಿ ನಮ್ಮ ವೈಫ್ ಒಂದಷ್ಟು ಹಾರ್ವೆಸ್ಟ್ ಮಾಡಿದ್ದಾರೆ. ಓಕೆ. ಸ್ವಲ್ಪ ಪಾಲಕ್ಕು ಬದನೆಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ದಾರೆ. ಹೇಳ್ಕೊ. ಆಮೇಲೆ ನೋಡಿ ಇಲ್ಲಿ ಗೋಂಗೂರ ಅಂತಿದೆ. ಗೋಂಗೂರ ಸೊಪ್ಪು. ಓಕೆ. ಇದಿತ್ತು ಮೊನ್ನೆ ಎಲ್ಲ ಕಳೆ ಕ್ಲೀನ್ ಮಾಡೋವಾಗೆಲ್ಲ ಸ್ವಲ್ಪ ತೆಗೆದುಬಿಟ್ಟಿದ್ದಾರೆ. ನೋಡಿ ಇವಾಗ ಬೀಜಕ್ಕೆ ಬಿಟ್ಟಿರೋದು. ಅದು ಇದು ಬೀಜಕ್ಕೆ ಬಿಟ್ಟಿರೋದು ಗೋಂಗೂರ ಅಂತ. ಗೋಂಗೂರ ಏನಕ್ಕೆ ಸರ್ ಯೂಸ್ ಮಾಡೋದು? ಹುಳಿ ಸೊಪ್ಪು. ಅದು ಸಾರಿಗೆ ಹಾಕೋಕೆ ಚೆನ್ನಾಗಿರುತ್ತೆ ಹುಳಿ ಸೊಪ್ಪು. ಹೌದ್ರಾ? ನೋಡಿ ಅಲ್ಲಿ ಪಾಲಕ್ ಇದೆ. ಪಾಲಕ್ಕು, ಇಲ್ಲೊಂದು ಕುಂಬಳಕಾಯಿ ಗಿಡ ಇದೆ. ಬದನೆಕಾಯಿ ಗಿಡಗಳಿವೆ ಒಂದಷ್ಟು. ಬದನೆಕಾಯಿ ಗಿಡ. ಇದು ವೈಟ್ ಬದನೆಕಾಯಿ ಅನ್ಸುತ್ತಲ್ಲ, ಇದು ನಾರ್ಮಲ್ ಭಾಳ ರುಚಿ ಇರುತ್ತೆ. ನನಗಿಷ್ಟ. ಕೆಲವರು ಇದು ಇದೇ ಹೇಳ್ತಾರೆ, ಇದು ಏನಂತಾರೆ, ಅದು ಹಣ್ಣಾಗಿ ಬೀಜಕ್ಕೆ ಬಿಟ್ಟಿರೋದು. ಇದು. ಇದು ಈ ಕಡೆ ಇಲ್ಲಿದೆ ನೋಡಿ, ಅದು ಉಳ್ಕಾಗಿದೆ. ಇಲ್ಲಿ ಬನ್ನಿ, ಇಲ್ಲಿ ಮಂಜು, ಇಲ್ಲಿ ಬನ್ನಿ. ನೋಡಿ ಇಲ್ಲಿದೆ ಬದನೆಕಾಯಿ ಬಿಟ್ಟಿದೆ. ಒಂದು ಸುಮಾರು ತಿಂದಿದ್ದೀವಿ, ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀವಿ. ಭಾಳ ಚೆನ್ನಾಗಿರುತ್ತೆ ಇದು. ಓಕೆ. ನಮ್ಮನೆಲ್ಲ ಯೂಸ್ ಮಾಡ್ತೀವಿ ಸರ್ ನಾವು. ಕೆಲವರು ಇದು ಹಳ್ಳಿಗಳ ಕಡೆ ಇದನ್ನ ಇಷ್ಟಪಡಲ್ಲ. ಓಕೆ. ಬಟ್ ಇದು ಭಾಳ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಬಿಟ್ಟಿದೆ ನೋಡಿ ಇದು. ಹೌದು, ಅಲ್ಲಿದೆ ಬದನೆಕಾಯಿ ಇದೆ. ಆಮೇಲೆ ಇಲ್ಲಿ ಗೆಣಸಿದೆ ನೋಡಿ. ನಾವು ಒಂದಷ್ಟು ಗೆಣಸು ಹಾರ್ವೆಸ್ಟ್ ಮಾಡಿದ್ವಿ. ಗೆಣಸು ಇದು ನಾರ್ಮಲ್ ಗೆಣಸು, ಮರಗೆಣಸು ಸರ್? ಇದು ನಾರ್ಮಲ್ ಗೆಣಸು. ನಮ್ಮ ಸಂಕ್ರಾಂತಿಗೆ ಇದು ಮಾಡ್ತೀವಲ್ಲ ಆ ಗೆಣಸು. ಓಕೆ. ಮತ್ತೇನು ಬೆಳೆದಿರ? ಮತ್ತೆ ಇಲ್ಲಿ ನೋಡಿ ದಾಳಿಂಬ್ರೆ ಗಿಡ ಇದೆ. ಇದು ದಾಳಿಂಬ್ರೆ ಹಣ್ಣು. ಮನೆಗೆ ಬೇಕಾಗಿರೋ ತರಕಾರಿಗಳು ಬೇಸ್ ಎಲ್ಲ ಬೆಳ್ಕೊಂಡಿದ್ರೆ ಈಗ. ನೋಡಿ ಇದೊಂದು ಚೆರ್ರಿ ಗಿಡ. ಅಲ್ಲ ಸಾರಿ, ಇದು ಚೆರ್ರಿ ಅಲ್ಲ, ಇದು ಜಬಾಟಿಕೋಬಾ ಅಂತ. ಓಕೆ. ವೆರಿ ಕಾಸ್ಟ್ಲಿ. ಇದು ದ್ರಾಕ್ಷಿ ಥರ ಬಿಡುತ್ತೆ. ಓಕೆ. ಬಟ್ ದ್ರಾಕ್ಷಿ ಇದರಲ್ಲಿ ಬಿಡುತ್ತೆ, ಇದು ಸ್ಟೆಮ್ಮಿಗೆ ಬಿಡುತ್ತೆ. ಸ್ಟೆಮ್ಮಲ್ಲೇ ಬಿಡುತ್ತೆ. ಜಬಾಟಿಕೋಬಾ ಅಂತ. ಓಕೆ. ನೋಡಿ ಅಲ್ಲಿ ಏನೋ ಇದು ಮಾಡ್ತಾ ಇದ್ದಾರೆ, ಏನೋ ಗೋಲ್ಡ್ ಇದೆಯಾ, ಇದು ಓರ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರಲ್ಲ. ಸರ್ವೆ ನಡೀತಾ ಇದೆ ಮಂಜು. ಇದರಲ್ಲಿ ನೋಡಿ ಇದು ನಮ್ಮ ನಂಜನಗೂಡು ರಸಬಾಳೆ. ಈ 3 ನಂಜನಗೂಡು ರಸಬಾಳೆ. ಇದು ಓಕೆ. ನಮ್ಮ ಸುತ್ತೂರು ಮಠದಿಂದ ತಂದಿದ್ದು ಸರ್. ಇದು ಬಾಳೆ ಎಷ್ಟು ವೆರೈಟಿ ಇದೆ ನಿಮ್ಮಲ್ಲಿ? ಬಾಳೆ ನಮ್ಮ ಹತ್ರ ಒಂದು 6-7 ವೆರೈಟಿ ಇದೆ. 6-7 ವೆರೈಟಿ ಇದೆ ಬಾಳೆ ಇದೆ. ಮತ್ತೆ ನಾನು ಅಲ್ಲಲ್ಲಿ ಇದೇನು ಮಾಡಿದ್ದೀನಿ ಅಂದರೆ ಇದರಲ್ಲಿ ಅಲ್ಲಲ್ಲಿ ನೋಡಿ ಇಲ್ಲಿ ರೋಸ್ ಇದೆ. ಈ ಥರ ನಾನು ಅಲ್ಲಲ್ಲಿ ಹೂವಿನ ಗಿಡಗಳು ಹಾಕ್ಬಿಟ್ಟಿದ್ದೀವಿ. ಹೂವಿನ ಗಿಡಗಳು ಈಗ ಬಂದಾಗ ನಿಮ್ಮ ಅಲ್ಲ, ನಮ್ಮ ಇಂಟೆನ್ಷನ್ನು ಹನಿ ಬೀಸ್ ಬರಬೇಕು ಅಂತ. ಓಕೆ, ವೆರಿ ಗುಡ್. ಹನಿ ಬೀಸ್ ಬಂದರೆ ನಮಗೆ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ನಿಮ್ಮ ಮನೆ ಯೂಸ್ಗೋಸ್ಕರ ಇದು ಮಾಡಿರೋದು? ಮನೆ ಯೂಸ್ಗೋಸ್ಕರ ಮಾಡಿರೋದಲ್ಲ? ಅಲ್ಲ, ನಮ್ಮ ಇದು ಬರಬೇಕು ಪಾಲಿನೇಷನ್ಗೆ. ಅಲ್ಲೊಂದಿದೆ ನೋಡ ಬದನೆಕಾಯಿ, ಅಲ್ಲಿ ದೊಡ್ಡದು. ಈ ಬದನೆಕಾಯಿ ಇಷ್ಟು ದೊಡ್ಡದಾದರೂ ಎಳೆದಿರುತ್ತೆ. ಹೌದ್ರಾ? ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಸಬ್ಬಕ್ಸಿಗೆ ಸೊಪ್ಪು ಹಾಕಿದ್ವಿ. ಎಲ್ಲ ಹಾರ್ವೆಸ್ಟ್ ಆಗಿದೆ. ನೋಡಿ ಇಲ್ಲಿ ರ್ಯಾಬಿಟ್ ಇದೆ ನಮ್ಮ ಇದರಲ್ಲಿ. ಎಲ್ಲ ಅದು ಬಂದು ಎಲ್ಲ ರ್ಯಾಬಿಟ್ಟು ನಮ್ಮ ಇದನ್ನ ತಿನ್ಕೊಂಡು ಹೋಗ್ತಾ ಇರುತ್ತೆ ಕ್ಯಾರೆಟ್ನ. ನಮ್ಗೆ ಒಳ್ಳೇದು, ನಮ್ಗೆ ಖುಷಿ ಅದು. ನಮ್ಗೆ ಅದು ತಿಂದಾಕ್ಬಿಡ್ತಲ್ಲ ಅನ್ನೋ ಬೇಜಾರ್ಗಿಂತ ನಮ್ಮ ತೋಟದಲ್ಲಿ ಒಂದು ಮೊಲ ಇದೆಯಲ್ಲ ಅನ್ನೋ ಖುಷಿ ನಮಗೆ. ಹೌದೌದು. ಅದೇ ಹೇಳ್ತಾ ಇರೋದು, ಇದೆಲ್ಲ ಅದೇ ಆಗದು ತಿಂದು ನಮಗೆ ಖುಷಿ. ಅದು ನಮ್ಮ ಇದು ತೋಟದಲ್ಲಿ ರ್ಯಾಬಿಟ್ ಇದೆ ಅಂತ. ಓಕೆ. ಆಮೇಲೆ ಇದು ಒಂದು ಬೀನ್ಸ್ ಥರ ಮಂಜು. ಇದು ಯಾವ್ದು ಹೇಳಿ?
ಇಲ್ಲಿ ಬನ್ನಿ, ಇಲ್ಲಿ ಡಬಲ್ ಬೀನ್ಸ್ ಥರ ನೋಡಿ. ಇದು ಡ್ರೈ ಆಗಿರೋದು ತೋರಿಸ್ತೀನಿ ನಿಮಗೆ. ಚೆನ್ನಾಗಿರುತ್ತೆ ಇದು, ಪಲಾವ್ ಗಿಲಾವ್ಗೆಲ್ಲ ಹಾಕ್ಕೋಬೋದು. ಓಕೆ, ಇದೇನು ನಾವೇನು ಹಾಕಿಲ್ಲ, ಆದಷ್ಟು ಕದೆ ಬಂದಿರೋದು ಇದು. ಹೌದ್ರಾ? ನೇಚರ್ ಗಿಫ್ಟ್ ಇದು. ಹೆಂಗೆ ಬಂತು ನೋಡಿ ಇದು. ನೋಡಿ ಕ್ಯಾರೆಟ್ ನಮ್ಮ ಅಪ್ಪೆ ನೀರು ಬಿಟ್ಟು ಕಿತ್ಕೊಳ್ಳೋಣ ನೋಡ. ಓಕೆ, ಹಾಂ, ಕ್ಯಾರೆಟ್ ಹಾರ್ವೆಸ್ಟ್ ಮಾಡಿದ್ವಿ. ಕ್ಯಾರೆಟ್ ನೋಡಿ, ಇದು ನಾವಿಲ್ಲಿ ಟೀಕು, ನಾನು ನಿಮ್ಗೆ ಅಲ್ಲಿ ಹೇಳೋದು ಮರ್ತುಬಿಟ್ಟೆ, ಒಂದು ಟೀಕ್ ತೋರಿಸ್ಬೇಕಿತ್ತು ಅಲ್ಲೇ. ಈ ನಮ್ಮ ಈ ಟೀಕ್ ಆದರೆ ನೋಡಿ ಹಿಂಗೆ ಕೌಲ್ ಹೊಡಿಯಲ್ಲ. ವೈಟ್ ಟೀಕ್ ಅಲ್ವ ನೀವು? ವೈಟ್ ಟೀಕ್ ಬೇರೆ, ಇದು ಕೌಲ್ ಹೊಡಿಯಲ್ಲ ನೋಡಿ, ಸ್ಟ್ರೈಟಾಗಿ ಹೋಗುತ್ತೆ ಒಂದೇ ಇದು. ನಮ್ದು ಬ್ರಾಂಚಸ್ ಬರುತ್ತೆ. ಅರೆ ಕಡೆ ಇದಿರಲ್ಲ ನಾಟಿ ಮಾಡೋಂಥದ್ದು. ನಾಟಿ ಆದರೆ ನಿಮಗೆ ಇದು ಬರುತ್ತೆ. ಇದು ಸ್ಟ್ರೈಟ್ ಹಂಗೆ ಹೋಗುತ್ತೆ. ಸ್ಟ್ರೈಟ್ ಹಂಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅದು ಅಂತ. ಹೌದು, ಇದು ಗಂಟೆ ಹೂವು ಅಂತ. ಸರ್, ಏನಿದ್ರೆ ಹೆಸರು? ಟೀಕ್, ಟಿಶ್ಯೂ ಕಲ್ಚರ್ ಟೀಕ್ ಅಂತ. ಟಿಶ್ಯೂ ಕಲ್ಚರ್ ಟೀಕ್. ಓಕೆ ಓಕೆ. ಇದು ಸ್ಪೆಸಿಫಿಕಲಿ ಈ ಥರ ಬೇಕು ಅಂತ ಕೇಳಿ? ಅಲ್ಲ, ಟಿಶ್ಯೂ ಕಲ್ಚರ್ದು ನಿಮಗೆ 100 ರೂಪಾಯಿ ಏನೋ ಒಂದು ಗಿಡಕ್ಕೆ ಚಾರ್ಜ್ ಮಾಡ್ತಾರೆ. ಇದಾದರೆ ನಮಗೆ ಈಶಾ ಅಲ್ಲಾದರೆ ನಮಗೆ 3 ರೂಪಾಯಿ 5 ರೂಪಾಯಿ ಕೊಡ್ತಾರೆ. ಓಕೆ ನೋಡಿ, ಇದು ಗಂಟೆ ಹೂವು ಅಂತ. ಅಲ್ಲಲ್ಲಿ ಹೂವಿನ ಗಿಡಗಳು ಹಾಕಿದ್ದೀವಿ ಇಲ್ಲಿ. ಓಕೆ, ನೋಡಿ ಇಲ್ಲೆಲ್ಲ ನಿಮಗೊಂದು ಗಂಟೆ ಹೂವು ಅಂತ ಕಲರ್ ಇದೆ. ನಮ್ಮ ಹತ್ರ 2-3 ಕಲರ್ ಇದೆ. ನೋಡಿ ಇದೆಯಲ್ಲ ಈ ಸೊಪ್ಪು, ಇದು ನೋಡಿ, ಇದೊಂದು ವೀಡ್ ಮಂಜು ಇದು. ಓಕೆ, ಇದಿದೆ ನೋಡಿ, ಇದು ನೋಡಿದ್ದೀನಿ. ಇದು ಆರ್ಥರೈಟಿಸ್ಗೆ ಇದು ಭಾಳ ಇದಂತೆ. ಹೆಂಗೆ ಉಪಯೋಗಿಸ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಈ ಬೀಜದಲ್ಲಿ ನೋಡಿ ಹಾರ್ಟ್ ಶೇಪ್ ಇರುತ್ತೆ. ಹೌದು ನೋಡಿ, ಇದು ಹೌದು, ಆ ಬೀಜದಲ್ಲಿ ವೈಟ್ ಇದೆಯಲ್ಲ, ವೈಟ್ ಹಾರ್ಟ್ ಶೇಪ್ ಇರುತ್ತೆ. ಅದು ವೈಟ್ ರುಮೈತ್ರಲ್ ಆರ್ಥರೈಟಿಸ್ಗೆ ಭಾಳ ಒಳ್ಳೇದು. ಓಕೆ, ಆರ್ಥರೈಟಿಸ್ ಅಂತ. ಆರ್ಥರೈಟಿಸ್ಗೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಓಕೆ, ಭಾಳ ಇದು ನಾವು ಸುಮಾರು ಹಾರ್ವೆಸ್ಟ್ ಮಾಡಿದ್ವಿ ಇದು ಬ್ರಿಂಜಾಲ್ನ. ಹೌದ್ರಾ? ಇದು ಮೇಜರ್ ನಮಗಿದೆ, ಏನು ಸಪ್ಪೆ, ಇದು ಬನಾನಾ ಆ್ಯಂಡ್ ಇದೆ ಮೇಜರ್. ಬನಾನಾ ಕಮರ್ಷಿಯಲಿ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ಗೆ ಇದು 1 ಎಕರ್ ಇದೆ. ಬಟ್ ನಮ್ದೇನಂದರೆ ಇದು ನಾವು ಒಂದು ಪೆಸ್ಟಿಸೈಡ್ ಅನ್ನೋದು ಏನೂ ಹಾಕಿಲ್ಲ, ಆರ್ಗ್ಯಾನಿಕಲಿ ಗ್ರೋನು. ಓಕೆ, ನೋಡಿ ಇದು ಗೋಂಗೂರ ಬರ್ತಾ ಇದೆ ನೋಡಿ, ಈ ಬೀಜ ಬಿದ್ದು. ಸೌತೆಕಾಯಾ? ಓಕೆ, ಹಾಂ, ಇದು ಉದ್ದಿನ ಕಾಳು ಬರುತ್ತಲ್ಲ. ಹಾಂ, ಉದ್ದು. ಹಾಂ, ನೋಡಿ ಉದ್ದು ಇಲ್ಲಿ ಹಾಕಿದ್ದ ನಮ್ಮವನು. ಉದ್ದು ಸುಮಾರು ಬಂದಿತ್ತು, ಬಟ್ ನಾವು ಅದನ್ನ ಹಾರ್ವೆಸ್ಟ್ ಮಾಡಲಿಲ್ಲ ಅನಿಸುತ್ತೆ. ಹಾಗೆ ಕೊಯ್ದು ಹಸುಗಳಿಗೆ ಹಾಕ್ಬಿಟ್ವಿ. ಓಕೆ, ಇಲ್ಲಿ ನಿಮಗೆ ನಾವಿಬ್ಬರು ಇದಕ್ಕೆ ಹೋಗಿದ್ವಲ್ಲ, ಯಾವುದು ನಮ್ಮ GKVKಗೆ ಕೃಷಿ ಮೇಳಕ್ಕೆ. ಹೌದು, ಕೃಷಿ ಮೇಳದಿಂದ ಒಂದು ಇತ್ತಂದ್ವಲ್ಲ ಹಲಸಿನ ಗಿಡಗಳು ಒಂದಷ್ಟು. ಹೌದು ಹೌದು ಹೌದು. ದಿಸ್ ಈಸ್ ಒನ್ ಆಫ್ ದಮ್. ಓಕೆ, ಇದೆಲ್ಲ ಹೋಗ್ಬಿಟ್ಟಿದೆ. ಇದು ಹೆಸರೇನಾಯ್ತು? ಹೆಸರು J33. ಇಲ್ಲಿದೆ ನೋಡಿ, J33. ಇದು ನಾವು ತಂದಿದ್ದು. ಓಕೆ, ಈ ಥರದ್ದು ಸುಮಾರು ತಂದ್ವಿ. ನೋಡಿ, ಇಲ್ಲೊಂದು ಹೂವಿನ ಗಿಡ ಇದೆ. ಇದು ವೈಟ್ ಕಲರ್ ಹೂವು ಬಿಡುತ್ತೆ, ಫ್ರಾಗ್ನೆನ್ಸ್ ಭಾಳ ಚೆನ್ನಾಗಿರುತ್ತೆ. ಓಕೆ, ಹಾಂ, ತುಂಬ ಸೈಂಟಿಫಿಕಲಿ ಪ್ಲ್ಯಾನ್ ಮಾಡಿದ್ದೀರಾ ಅದನ್ನೀಗ? ಹಾಂ, ಲಾಜಿಕಲಿ ಈಗ ಒಂದು, ಯಾಕಂದ್ರೆ ನಾವು ಜೇನು ಕೃಷಿ ಬರಬೇಕು ಜೇನು ಕೃಷಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಜೇನಿಗೆ ಏನು ಬೇಕು ಅಂತ ಯೋಚನೆ ಮಾಡಲ್ಲ ತುಂಬ ಜನ. ಜೇನು ನನ್ನ ಇದಕ್ಕೆ ಬರಬೇಕು, ನ್ಯಾಚುರಲ್ ಆಗಿ ಬಂದರೆ ವೆಲ್ ಆ್ಯಂಡ್ ಗುಡ್. ನ್ಯಾಚುರಲ್ ಆಗಿ ಬರೋಕ್ಕಿನ್ನ ನಮ್ದು ಅಷ್ಟು ಚೆನ್ನಾಗಿ ಇದಾಗಿಲ್ಲ. ಸೊ ಇದಕ್ಕೇನು ಮಾಡಬೇಕು, ನಾವೇ ಒಂದು 4 ಡಬ್ಬ ತಂದಿಟ್ಬಿಟ್ಟು ನಾವು ಜೇನು ಹಾರ್ವೆಸ್ಟ್ ಮಾಡೋಕ್ಕೋಸ್ಕರ ಅಲ್ಲ, ನಮಗೆ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಅದು ಹಾಡುತ್ತಲ್ಲ, ಅದನ್ನೇನಂತಾರೆ, ಅದನ್ನ ಏನೋ ವರ್ಡ್ ಯೂಸ್ ಮಾಡ್ತಾರೆ, ಹನಿಬಿ. ಇದು ಅದು ಯಾವುದು ರಾಜ್ಕುಮಾರ್ ಅವರ ಇದರಲ್ಲಿ ಯಾವುದೋ ಹಾಡಲ್ಲಿದೆ. ಓಕೆ, ಅದು ಚೆನ್ನಾಗಿದೆ, ಅದು ಆ ವರ್ಡು. ಹಾಂ, ಆ ಥರ ಅದರದ್ದು ಕೇಳಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ. ನಮ್ಗೆ ಇದು ರಕ್ತಚಂದನ ಇಲ್ಲಿದೆ ಅಲ್ಲ, ರಕ್ತಚಂದನ ನೋಡಿ, ನಿಮ್ಗೆ ಚೆನ್ನಾಗಿ ಬೆಳೆದಿತ್ತು ಅನ್ನಲ್ಲ. ಇದೆಲ್ಲ ಬ್ರಾಂಚಸ್ ಕಟ್ ಮಾಡಿದೆ ನೋಡಿ. ಬ್ರಾಂಚಸ್, ಸೈಡ್ ಬ್ರಾಂಚಸ್ ಎಲ್ಲ ಕಟ್ ಮಾಡಿ. ಆಮೇಲೆ ಇಲ್ಲಿ ತೆಂಗಿನ ಗಿಡಗಳಿವೆ ನೋಡಿ ಮಂಜು, ಇಲ್ಲೊಂದಿದೆ, ಅಲ್ಲಿದೆ, ಇಲ್ಲಿ ಉದ್ದಕ್ಕೂ ಇದೆ. ಓಕೆ, ಇದೆಲ್ಲ ಏನಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ಈ ತೆಂಗಿನ ಗಿಡಗಳದ್ದು ಇದೆಲ್ಲ ನಾವು ನಮ್ಮ ತೋಟದಲ್ಲಿ ಬಿದ್ದಿರೋ ಒಳ್ಳೆ, ಅಲ್ಲಿ 2 ಎಕರೆಯಲ್ಲಿದೆ ಹಳೆ ತೋಟ, ಅಲ್ಲಿ ಬಿದ್ದಿರೋ ಬೆಸ್ಟ್ ಕ್ವಾಲಿಟಿ ಕಾಯಿಗಳು ತಂದು ಓಕೆ ನಾವೇ ಒಟ್ಲಾಕಿ ನಾವೇ ಮಾಡಿರೋದು ಅದು. ಓಕೆ, ದಟ್ ಈಸ್ ದ ಸ್ಯಾಟಿಸ್ಫ್ಯಾಕ್ಷನ್. ನೋಡಿ, ಅಲ್ಲೊಂದು ಮಲ್ಲಿಗೆ ಗಿಡ ಇದೆ, ಮಲ್ಲಿಗೆ ಹೂವಿಂದು ಇದು ನೋಡಿ, ಇಲ್ಲಿ ಇದು ಮಲ್ಲಿಗೆ. ನೋಡಿ, ಅಲ್ಲಿ ಕಾಕಡ ಇದೆ. ಕಾಕಡ
ಈ ಕಾಕಡ ಅಲ್ಲೊಂದು ಮಜಾ ಇದೆ, ಬನ್ನಿ. ಇದು ರೆಗ್ಯುಲರ್ ಕಾಕಡ ಅಲ್ಲ. ಹೌದು, ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಲ್ಲ. ನೋಡಿ ಮಗ್ಗು ನೋಡಿ, ನಿಮಗೆ ಕಲರ್ ಇರುತ್ತೆ. ಮಗ್ಗು ಕಲರ್ ಮಗ್ಗು ಹಿಂದ್ಗಡೆ ಇರುತ್ತೆ ಇದು ಕಲರ್. ಹೂವಲ್ಲೇ ಬ್ಯಾಕ್ ಸೈಡ್ ಒಂದು ನಿಮಿಷ ನೋಡಿ ಇಲ್ಲೇ ಬ್ಯಾಕ್ ಸೈಡ್ ಆ ಕಲರ್, ಬ್ಯಾಕ್ ಸೈಡ್ ಕಲರ್ ಅದಕ್ಕೆ ಕಲರ್ ಬರೋದಲ್ಲ. ಹೌದು. ಆ್ಯಂಡ್ ಫ್ರಾಗ್ನೆನ್ಸು ಚೆನ್ನಾಗಿರುತ್ತೆ ಇದು. ಕೊಡಿ, ಚೆನ್ನಾಗಿದೆ. ಫ್ರಾಗ್ನೆನ್ಸು ಚೆನ್ನಾಗಿರುತ್ತೆ. ಸೊ ಏನಂದರೆ ನಾನು ಬೇಸಿಕಲಿ ನಮಗೆ ನಮ್ಮ ಇದರಲ್ಲಿ ಜೇನುನೊಣಗಳು ಬರಬೇಕು. ಹೌದು. ಹೆಂಗೆ, ಸೊ ಎಲ್ಲ ಕಡೆ ಅಲ್ಲಲ್ಲಿ ಇದು ಹಾಕಿದ್ದೀವಿ. ಓಕೆ. ಇಲ್ಲೊಂದು ತುಳಸಿ ಗಿಡ ಇದೆ. ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಇಲ್ಲಿ. ನನಗೆ 2 ಸತಿ ಎಫರ್ಟ್ ಹಾಕಿದ್ದೀವಿ ಮಂಜು ಅದಕ್ಕೆ. ಆಂಧ್ರದಿಂದ ನಮ್ಮ ತಾಟಿನಿಂಗ್ ಬರುತ್ತೆ ನೋಡಿ. ಏನು ಹೇಳಿ? ತಾಟಿನಿಂಗ್ ಅಂತ ಕೇಳಿಲ್ಲ ಸರ್. ಈ ಕಪ್ಪಗಿಷ್ಟಪ್ಪ ಕಾಯಿ ಬೆಂಗಳೂರಲ್ಲಿ ಮಾರ್ತಾ ಇರ್ತಾರೆ ನೋಡಿ. ಇದು ಎಳ್ಳಿರ್ತಾರ, ಎಳ್ಳಿರ್ತಾರ, ಎಳೆ ಪಾಳ್ಪಾಳ ಅಂತಾರೆ. ತಾಳೆ ಹಣ್ಣು ಅಂತಾನೆ. ತಾಳೆ ಹಣ್ಣು. ಆ ಗಿಡ ನನ್ನ ತೋಟದಲ್ಲಿ ಹಾಕಲೇಬೇಕು ಅಂತ ಎಷ್ಟು ಕಷ್ಟಪಟ್ಟು 3 ಸತಿ ತಂದು ಹಾಕಿದ್ವಿ, ಆಗಲಿಲ್ಲ. ಕೊನೆಗೆ ನಮಗೆ 2 ಸಕ್ಸಸ್ ಆಗಿದೆ. 2 ಗಿಡ ಆ ಕಡೆ ಒಂದು, ನಿಮ್ಗೆ ಅಲ್ಲಿ ತೋರಿಸೋದು ಮರ್ತೋಯ್ತು. ಇಲ್ಲೊಂದಿದೆ, ತೋರಿಸ್ತೀನಿ ನೋಡಿ. ಇದು ನೀವು ಅವಾಗಲೇ ಹೇಳಿದ್ರಲ್ಲ, ಜಾಪನೀಸ್ ರೆಡ್ ಡೈಮಂಡ್. ಜಾಪನೀಸ್ ರೆಡ್ ಡೈಮಂಡ್ ಇದು ಅಲ್ಲಿಂದ ತಂದಿದ್ದು. ನಾವು ತಂದ್ವಲ್ಲ, ಚೆನ್ನಾಗಿದೆ ಸರ್, ಟೇಸ್ಟ್ ಮಾತ್ರ. ಆಮೇಲೆ ಇಲ್ಲಿ ಅವಕ್ಯಾಡೋ ಇದೆ ಎಲ್ಲೋ. ಇಲ್ಲೊಂದಷ್ಟು ಈ ಫ್ರೂಟ್ಸ್ ಇದೆ ನಮ್ಮ. ನೋಡಿ ಇದೊಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಓಕೆ. ಇಲ್ಲಿ ನೀರು ಇದಕ್ಕೆ ಪಂಪ್ ಮಾಡಿಬಿಟ್ಟು ಇದರಿಂದ ಪಂಪ್ ಮಾಡಿದ್ರೆ ನಮಗೆ ಚೆನ್ನಾಗಿ ಒಂದ್ಸರಿ ನೀರು ಸಿಗುತ್ತೆ ಅಂತ. ನೀರು ಸಿಗುತ್ತೆ ನೋಡಿ. ಇದು ಹೈಬಿಸ್ಕಸ್ಸು ಒಂದು 4-5 ಕಲರ್ ಇಟ್ಟಿದ್ದೀವಿ ನೋಡಿ. ಇದೊಂದು ಯಾವುದು, ಇದು ಅವಕ್ಯಾಡೋ ನೋಡಿ. ಇದೊಂದು ಯಾವುದೋ, ಇದು ಮೋಸ್ಟ್ಲಿ ತೈವಾನ್ ಪಿಂಕೋ ತೈವಾನ್ ವೈಟೋ ಇರಬೇಕಿದು. ಓಕೆ. ಬಟ್ ಫ್ರೂಟ್ ಬಂದಮೇಲೆ ಈಸಿಯಾಗಿ ಗೊತ್ತಾಗುತ್ತೆ ಸರ್. ಗೊತ್ತಾಗುತ್ತೆ. ಈಗ ಸ್ಟಾರ್ಟಿಂಗ್ ಬಂದು ಹಾಕಿದಾಗ ಎಲ್ಲದೂ ಗಿಡ ಒಂದೇ ಥರ ಕಾಣುತ್ತೆ ಆಲ್ಮೋಸ್ಟು. ನಿಮ್ಗೆ ಆ ಕಡೆ ಬನ್ನಿ, ಅಲ್ಲೇ ಇಲ್ಲಿ ಬಾಪ ಪವನ್. ಅಲ್ಲಿ ಇಂಪಾರ್ಟೆಂಟ್ ನಿಮಗೆ ತಾಳೆ ಗಿಡ ಬಂದಿರೋದು ಭಾಳ ಖುಷಿ ಆಗೋಯ್ತು ನಂಗೆ ನೋಡಿ. ಏನಪ್ಪ ಅಷ್ಟು ದಿವಸದ ರಾಜಮಂಡ್ರಿಯಿಂದ ಎತ್ಕೊಂಬಂದ್ವಿ. ಅಲ್ಲ, ಎಷ್ಟು ಎಫರ್ಟ್ ಹಾಕಿ ಇಲ್ಲಿ ಬರ್ದೇ ಇದ್ದಾಗ ನನ್ನ ಫ್ರೆಂಡು ಪಾಪ ಏನನ ಮಾಡಿ ಅದು ಬರಲೇಬೇಕು ನಿಮ್ಮ ತೋಟದಲ್ಲಿ ಅಂತ ನೋಡಿ. ಇದು 2 ಬಂದಿದೆ, ಇಲ್ಲೊಂದು ಬಂದಿದೆ, ಅಲ್ಲಿ ಆ ಕಡೆ ಪ್ಲಾಟಲ್ಲಿ ಒಂದು ಬಂದಿದೆ. ಇಲ್ಲಿ ಉದ್ದಕ್ಕೂ ಹಾಕಿದ್ದೀವಿ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅಥವಾ ಸ್ಲೋ ಗ್ರೋತೋ ಏನೋ ಗೊತ್ತಾಗ್ತಾ ಇಲ್ಲ. ನಿಮ್ಮ ಎಫರ್ಟ್ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಪರ್ಟಿಕ್ಯುಲರ್ ಇದಕ್ಕೆ. ಇದು ಜಾಪನೀಸ್ ರೆಡ್ ಡೈಮಂಡ್ ಇದು. ಹೌದಾ? ಓಕೆ. ಇದೊಂದು ಅವಕ್ಯಾಡೋ ಇದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ, ಅಲ್ಲಿ ಈಚ್ ಹಾಕಿದೆ ಆಲ್ರೆಡಿ. ಇದು ಮೋಸ್ಟ್ಲಿ ಇದು ತೈವಾನ್ ಅನಿಸುತ್ತೆ. ತೈವಾನ್ ಪಿಂಕೋ ವೈಟೋ ಇರಬೇಕು. ನಮ್ಮ ಇದಿದೆ ನಮ್ಮ ಹತ್ರ. ಮ್ಯಾಂಗೋ ದುಶೇರಿ ಇದೆ, ಆಲ್ ಸೀಸನ್ ಇದೆ. ಓಕೆ. ಆಲ್ ಸೀಸನ್, ಎಲ್ಲ ಸೀಸನ್ 2 ಬರುತ್ತೆ ವರ್ಷಕ್ಕೆ, 2 ಸತಿ 2-3 ಕ್ರಾಪ್ ಬರುತ್ತೆ. ಇದು ಆಮೇಲೆ ಇದಿದೆ, ಏನೋ ಇನ್ನೇನಿದೆಯಪ್ಪ, ಮಲ್ಲಿಕಾ ಇದೆ, ಬಾದಾಮಿ ಇದೆ. ಓಕೆ. ಈ ಥರ ನಮ್ಮ ತೋತಾಪುರಿ ಇದೆ, ಮಿಡಿ ಇದೆ, ಅಪ್ಪೆ ಮಿಡಿ ಇದೆ, ನಂದಿವರ್ಧನ ಹೂ ಬಿಟ್ಟಿದೆ ನೋಡಿ ಆಲ್ರೆಡಿ. ಓಕೆ. ಇದರ ಸ್ಪೆಷಾಲಿಟಿ ಹೇಳ್ತೀನಿ ಬನ್ನಿ. ನಂದಿವರ್ಧನದ್ದು ಎಲ್ರಿಗೂ ಗೊತ್ತಿರುತ್ತೆ. 2 ಥರ ಇರುತ್ತೆ. ಇದು ಅದಲ್ಲ, ಇದು ರೆಗ್ಯುಲರ್. ಇನ್ನೊಂದಿದೆ, ಇದು ಫುಲ್ ಜಾಯ್ನ್ ಆಗಿರುತ್ತೆ. ಇದು ಇನ್ನೊಂದು ವೆರೈಟಿ ಇದೆ, ಫುಲ್ ಜಾಯ್ನ್ ಆಗಿರುತ್ತೆ. ಓಕೆ. ನೋಡಿ, ಅದೊಂದು ಮಾವು ವೆರೈಟಿ. ಇಲ್ಲೊಂದು ಹಲ್ಸಿದೆ ನೋಡಿ, ರುದ್ರಾಕ್ಷಿ ಹಲ್ಸಿದೆ ನಮ್ಮ ಹತ್ರ. ಸಿದ್ದು ಇದೆ, ರುದ್ರಾಕ್ಷಿ J33 ಇದೆ. ಸುಮಾರು ವೆರೈಟೀಸ್ ಇದೆ. ಆಮೇಲೆ ಇನ್ನೊಂದು ನನ್ನ ಕ್ಲೈಂಟ್ ಕಮ್ ಇವರು ಫ್ರೆಂಡು ವಿನೋದ್ ಅಂತ, ಪಾಪ ಕೇರಳದಿಂದ ಸಿಂಧೂರ್ ಅನ್ನೋ ವೆರೈಟಿ ತಂದು ಕೊಟ್ಟಿದ್ದಾರೆ ಅಲ್ವಾ? ಅದರ ಕ್ಲೈಂಟ್ಸ್ ಸಿಗೋದು ಕಷ್ಟ ಅಲ್ಲ ನೋಡಿ. ಇದೊಂದು ಅವರು ಅಲ್ಲ, ನಂಗೆ ಖುಷಿ ಆಗುತ್ತೆ. ನನಗೆ ವೆಲ್ ವಿಷರ್ಸ್ ಇದ್ದಾರಲ್ಲ, ನನಗೆ ಹಿಂಗೆ ಮಾಡ್ತಾ ಇದ್ದೀನಿ ಫಾರ್ಮು ಅಂದರೆ, ಅವರೆಲ್ಲ ನಾವು ಹೋದಾಗ ಅಲ್ಲಿಂದ ಒಂದು ಗಿಡ ತಂದು ಕೊಡ್ತಾರೆ ಪ್ರೀತಿಯಿಂದ. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅದು. ಬೆಲೆನೇ ಕಟ್ಟೋಕ್ಕಾಗದೆ ಇರೋ ಹಂಗೆ ಇದು. ಆ ಥರ ಕ್ಲೈಂಟ್ಸ್ ಸಿಗೋದು ಕಷ್ಟ ಸರ್. ಹೌದು. ಅದು ಆಮೇಲೆ ಇನ್ನೊಂದೇನಾಗುತ್ತೆ, ವೇವನೆಂತ್ ಮ್ಯಾಚ್ ಆಗಬೇಕು. ಹೌದು. ಈಗ ನೀವು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಯಿತು ಭೇಟಿಯಾಗಿ. ಇವತ್ತು ಒಂದು ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ. ಕಾರಣ ಏನಂತಂದರೆ ನೋಡಿ, ನಾನೇನೋ ಥಿಂಕ್ ಮಾಡ್ತಾ ಇದ್ದೆ ಅಗ್ರಿ ಟೂರಿಸಂ ಬಗ್ಗೆ, ನೀವು ಆಲ್ರೆಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರಿ. ದಟ್ಸ್ ವೇರ್ ವೆಲ್ ಮ್ಯಾಚ್ಡ್. ನೋಡಿ, ಇದೊಂದು ಚಕ್ಕೋತ ಗಿಡ.
ಚಕ್ಕೋತ ಹಣ್ಣು. ಚಕ್ಕೋತ ಹಣ್ಣು, ದೇವನಹಳ್ಳಿ ಚಕ್ಕೋತ ಹಣ್ಣು. ಓಕೆ. ಆಮೇಲೆ ಇನ್ನಷ್ಟೇ ಈ ಕಡೆನೇ ಫ್ರೂಟ್ಸ್. ಇನ್ನು ಅಲ್ಲೇ ಒಂದು ಅವಕ್ಯಾಡೋ ಅವೆಲ್ಲ ಒಂದಷ್ಟಿವೆ ಇಲ್ಲೇ ಈ ಕಡೆ. ನೋಡಿ ಇದು ಅವಕ್ಯಾಡೋ, ಅಲ್ಲೇನು ಬೆಳೆದಿದ್ರೆ ಅದೇ ಹುಷಾರು. ಇದು ಅವಕ್ಯಾಡೋ, ಅದು ಮ್ಯಾಂಗೋ. ಅಲ್ಲೊಂದು ಇದಿದೆ, ಯಾವುದು ಹಲಸಿನ ಹಣ್ಣು. ಈ ಕಡೆ ಎಲ್ಲ ಈ ಕಡೆ ಎಲ್ಲ ನಿಮಗೆ ಬಾಳೆ ಬಿಟ್ಟರೆ ಇದು ಇನ್ನೂ 1 year ಆಗಿಲ್ಲ ಅಲ್ಲೇನಪ್ಪ. ಇನ್ನೂ ಚೆನ್ನಾಗಿ ಹತ್ಕೊಂಡಿದೆ ಸರ್. ಹಾಂ, ಇನ್ನೂ 1 year ಆಗಿಲ್ಲ. ನೀರು ಮೋಸ್ಟ್ಲಿ ಶಾರ್ಟೇಜ್ ಬರ್ತಾ ಇದೆ ಅನಿಸ್ತಾ ಇದೆ. ಓಕೆ, ಯಾಕೋ ಹಂಗೆ ಅನಿಸ್ತಾ ಇದೆ. ಕೊಡಿ ಒಂದ್ಸರಿ ಚೆನ್ನಾಗಿ. ಇದು ಈ ಪ್ಲಾಟ್ ಎಲ್ಲ ಅದು ನೋಡಿ, ಅಲ್ಲಿ ತನಕ ನಮ್ಮದು. ನೀಟಾಗೆಲ್ಲ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು. ಎಲ್ಲ ಫೆನ್ಸ್, ಚೈನ್ ಲಿಂಕ್. ಈ ಕಡೆ ಚೈನ್ ಲಿಂಕ್ ಇದೇನು ಮಾಡಿದ್ರಲ್ಲ, ಚೈನ್ ಲಿಂಕ್ ಫೆನ್ಸ್. ಈ ಕಡೆ ಪೂರ್ತಿ ಮಾಡಿದ್ರು ಚೈನ್ ಲಿಂಕ್ ಫೆನ್ಸ್. ಓಕೆ. ತೋಟ ಫುಲ್. ಈ ಕಡೆ ಅಲ್ಲಿ ನೋಡಿ, ಅಲ್ಲೊಂದು ಲೇಬರ್ ಶೆಡ್ ಕಟ್ತಾ ಇದ್ದೀವಿ. ಓಕೆ. ಯಾರನ್ನ ತೋಟಕ್ಕೆ ವಾಚ್ಮ್ಯಾನ್ ಗೀಚ್ಮ್ಯಾನ್ ಹಾಕ್ಬಿಟ್ಟು ಅದು ನೋಡ್ಕೊಳ್ಳಿ ಅಂತ. ಓಕೆ. ಇದು ಪಕ್ಕದಿದೆಯಲ್ಲ, ಇದು ಬೇರೆ ಅವ್ರದ್ದು. ಅದಾದ್ಮೇಲೆ ಮತ್ತೆ ಟ್ರಯಾಂಗಲ್ ನಮ್ಮದೇ ಬರುತ್ತೆ. ತೋರಿಸಿದ್ರೆ ಅದು ಅಲ್ಲಿ ಸೌತೆಕಾಯಿ ಹಾಕಿದ್ವಿ. ಓಕೆ. ಅಲ್ಲಿ ಕಟ್ಟಿಗೆಗಳು ಕಾಣಿಸುತ್ತಲ್ಲ, ಅಲ್ಲಿ ಸೌತೆಕಾಯಿ ಹಾಕಿದ್ವಿ. ಸೌತೆಕಾಯಿ ಮುಗೀತು. ಈಗ ಹಾಗಲಕಾಯಿ ಇದೆ, ಹಾಗಲಕಾಯಿ ಬೀನ್ಸ್ ಏನೋ ಇದೆ ಸ್ವಲ್ಪ. ಓಕೆ. ಮತ್ತೆ ಈ ಕಡೆ ನಮ್ಮದೇ. ಈ ಓಣಿಯಿಂದ ಆ ಕಡೆಗೆ ದಾರಿ ಬಿಟ್ರೆ ಅಲ್ಲೊಂದು 3 acres ಇದೆಯಪ್ಪ. ಅದು 3 acres ಇದೆ ಅದು. ಓಕೆ. ಇದು ನೀವು ಸ್ಪೆಷಲ್ ಇಂಟ್ರೆಸ್ಟ್ ಇಂದ ಮಾಡಿರೋದು, ಇದು 2 ಎಕರೆ. ನನಗೆ ಫಾರ್ಮ್ ಹೌಸ್ಗೆ ಅಂತ ಶುರು ಮಾಡಿದ್ನಲ್ಲ, ಹೇಳಿದ್ನಲ್ಲ ನಿಮ್ಗೆ. ಫಾರ್ಮ್ ಹೌಸ್ಗೆ ಅಂತ ಶುರು ಮಾಡಿ ಬರೀ ಮನೆ ಕಟ್ಕೊಂಡು ಯಾವಾಗ ಬಂದು ಹೋಗೋಣ ಅಂತ. ಆಮೇಲೆ ನನಗೆ ನಾವು ಪಾಯ್ಸನ್ ತಿಂತಾ ಇದ್ದೀವಿ, ಇದೆಲ್ಲ ನಾವು ಚೆನ್ನಾಗಿರೋ ಊಟ ತಿನ್ನಬೇಕು ಅಂತ ಇದು ಶುರು ಮಾಡಿದ್ದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಹೂವು. ಹೌದು ನೋಡಿ, ನೆಮ್ಮದಿ ಹುಡ್ಕೊಂಡು ಎಲ್ಲೆಲ್ಗೋ ಹೋಗ್ತಾರೆ. ನೀವು ಇಲ್ಲೇ ಆ್ಯಕ್ಚುಲಿ ಅಲ್ಲ, ನಾನು ಅರ್ಲಿಯರ್ ನಾನು ರಜಾ ಬಂದರೆ ಯಾವುದೋ ರೆಸಾರ್ಟ್ಗೆ ಹೋಗೋದು ಅಥವಾ ಎಲ್ಲೋ ಟ್ರಿಪ್ ಹೋಗೋದು ಮಾಡ್ತಾಯಿದ್ದೆ. ಇವಾಗ ನನಗೆ 2 ದಿವಸ ರಜಾ ಇದೆ ಅಂದರೆ ಮನಸ್ಸು ಎಳೆಯುತ್ತೆ ಇಲ್ಲಿ ತೋಟಕ್ಕೆ ಬರೋಣ ಅಲ್ವಾ. ಸ್ಯಾಟಿಸ್ಫ್ಯಾಕ್ಷನ್. ಹೌದು. ದುಡ್ಡು ಮಾಡಬೇಕು, ದುಡ್ಡು ಬೇಡ ಅಂತ ನಾನು ಹೇಳಲ್ಲ, ದುಡ್ಡು ಬೇಕು. ಜೊತೆಗೂ ನಿಮಗೆ ಏನು ಬೇಕೋ ಅದನ್ನ ನೆಮ್ಮದಿನ ನೀವು ಎಂಜಾಯ್ ಮಾಡಬೇಕು ಅಂತ ನಾನು ಹೇಳೋದು. ಹೌದೌದು. ಯು ಹ್ಯಾವ್ ಟು ಎಂಜಾಯ್ ದಟ್. ಹೌದು. ಏನಂತೀರಾ? ಹೌದೌದು ಸರ್. ಈಗ ಏನಾಗುತ್ತೆ, ಎಷ್ಟೋ ಸರಿ ನನಗೆಲ್ಲೋ ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಈ ಕಾಂತಾರ ಮೂವಿದಲ್ಲಿ ನೋಡಿದರೆ ನೀವು, ನೆಮ್ಮದಿ ಹುಡ್ಕೊಂಡು ದೇವ್ರ ಹತ್ರ ಹೋಗ್ತಾನೆ. ಹೌದು ಅಲ್ವಾ. ನಮಗೆ ನಾವು ಪ್ರಕೃತಿನೇ ದೇವರು ಅಂತ ನಂಬಿರೋರಲ್ವಾ. ನಮ್ಮ ತೋಟಕ್ಕೆ ಬಂದು, ಇದು ಪ್ರಕೃತಿನೇ ನಮ್ಮ ತೋಟಕ್ಕೆ ಬಂದು ನಾವೇನೋ ಸ್ವಲ್ಪ ಮುಟ್ಟಿ ಕೆಲಸ ಮಾಡಿದಾಗ ನನ್ನ ಅನಿಸಿಕೆ ನಿಮಗೆ ಅಲ್ಲೂ ನೆಮ್ಮದಿ ಸಿಗುತ್ತೆ ಅಂತ. ನಾನು ಗಂಬೂಟ್ಸ್ ಇದೆ, ಗಂಬೂಟ್ಸ್ ತಂದಿಟ್ಟಿದ್ದೀನಿ. ಮೊದಲು ಗಂಬೂಟ್ ಹಾಕೊಂಡ್ಬರ್ತಾ ಇದ್ದೆ. ಇವಾಗ ಏನು ಬೇಡ ನನಗೆ, ನಂಗೆ ಬರೀ ಕಾಲಲ್ಲಿ ಬಂದರೂ ಬಂದ್ಬಿಡ್ತೀನಿ. ಹೌದು, ಅದು ಅಭ್ಯಾಸ ಆಗೋ ತನಕ ಅಷ್ಟೇ. ನಿಮ್ಗೆ ಆ್ಯಕ್ಚುಲಿ ಹೇಳ್ತಾರೆ ಚಪ್ಪಲಿ ಹಾಕೊಂಡು ನಡಿಬೇಡ್ರಿ ತೋಟದಲ್ಲಿ ಅಂತ. ಹಂಗೆ ನಡಿಬೇಕು. ನಿಮ್ಗೆ ಅದು ಆ ಫೀಲ್ ಅಂದರೆ ನಿಮಗೂ ನಮ್ಮ ಬಾಡಿಗೂ ಭೂಮಿಗೂ ಕನೆಕ್ಟ್ ಆಗಬೇಕು ಅಂತ ಹೇಳ್ತಾರೆ. ಹೌದು. ಸೊ ಹಂಗಾಗಿ ಬಟ್ ಏನಂದರೆ ನನಗೆ ನಮ್ಮ ಹುಡುಗನ ಸಪೋರ್ಟ್ ಇಲ್ಲ ಅಂದಿದ್ರೆ, ಪವನ್ ಸಪೋರ್ಟ್ ಇಲ್ಲ ಅಂದಿದ್ರೆ, ಇಟ್ ವುಡ್ ಹ್ಯಾವ್ ಬೀನ್ ಎ ಚಾಲೆಂಜ್ ಇಯರ್ ಸ್ವಲ್ಪ. ಅಲ್ಲ, ಈ ಥರ ಒಬ್ರು ಸಪೋರ್ಟರ್ ಸಿಗೋದು. ಹೌದು. ಅವನು ಚೆನ್ನಾಗಿ ದೇವರ ಎಲ್ಲ ನೋಡಿ, ದೇವರ ಆಶೀರ್ವಾದ ಅಂತಲೇ ನನಗೆ ಅನ್ಸೋದು. ನೀವು ನಮ್ಮ ಫಾದರ್ನ ಮೀಟ್ ಮಾಡಬೇಕು. ಶೋರ್. ಅವರು 88 years ಯಾವಾಗೂ ಹೇಳ್ತಾರೆ, ನೋಡೋ ನೀನು ಯಾರಿಗೂ ತೊಂದರೆ ಕೊಡಬೇಡ, ಕೆಟ್ಟದ್ದು ಬಯಸಬೇಡ, ಆದರೆ ಸಹಾಯ ಮಾಡೋ. ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಇರೋ, ಅದೇ ದೊಡ್ಡ ಸಹಾಯ ಅಂತ. ಹೌದಲ್ಲ, ತೊಂದರೆ ಮಾಡಬೇಡ. ಹೌದೌದು, ಪಾಡಿಗೆ ನೀನು ಇದ್ದು ತೊಂದರೆ ಮಾಡದೆ ಅದೇ ದೊಡ್ಡ ಸಹಾಯ ಅಂತ ಹೇಳ್ತಾರೆ. ನಾವು ಒಂದೇ ಫ್ಯಾಮಿಲಿ ನಾವು. ಹೌದು. ತುಂಬ ಖುಷಿ ಆಯಿತು ಪವನ್ ಅವ್ರನ್ನೂ ನೋಡಿ. ಈ ಥರ ಒಬ್ಬರು ನೀವು, ಯಾಕಂದರೆ ನೀವು ಇಲ್ಲಿ ಎಷ್ಟೇ ಇಂಟ್ರೆಸ್ಟ್ ಇರ್ಬೋದು, ಅದನ್ನು ಒಬ್ರು ಕೇರ್ ತಗೊಂಡವ್ರು ಅಂತ ಬೇಕಲ್ಲ ಸರ್. ಬೇಕು. ಹೌದೌದು, ಖಂಡಿತ. ಈಗ ಮೊನ್ನೆ ಒಂದು ನಾಯಿ ಮರಿ ತಗೊಂಬಂದಿವಿ ಅಂತ ಹೇಳಿದ್ರಿ ನೀವು. ಹೌದು. ಅದು ನಾಯಿ ಮರಿ ತಂದೆ. ಮುದೋಳ್ ನಾಯಿ ಮರಿ ತಂದೆ, ಅದನ್ನು ಇಲ್ಲೇ ಇಡೋಣ ಅಂತ ತಂದೆ. ಆಮೇಲೆ ಯೋಚನೆ ಮಾಡಿದ್ವಿ, ಇಲ್ಲಿ ಯಾವಾಗೋ ಪವನ್ ಯಾವಾಗೋ ಬರ್ತಾನೆ ಇಲ್ಲ ಮತ್ತು ಮನೇಲಿ ಬಿಟ್ಟೆ. ನಮ್ಮ ಅತ್ತೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅದನ್ನು ಅಲ್ವಾ. ಇದೆಲ್ಲ ನಾನು ಹೇಳೋದು, ಈ ಥರ ಎಲ್ಲ ಸರ್ಕಲ್ ಒಂದು ಸಿಗಬೇಕು ಅಂತಂದರೆ ದೇವ್ರ ಆಶೀರ್ವಾದ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಇದು ಇದೆ, ಮನಸ್ಸಿದ್ರೆ ಈ ಥರ ಎಲ್ಲ ಸಿಗುತ್ತೆ. ನೋಡಿ, ಇದೊಂದು ದಾಸವಾಳ ಇದು. ಸೊ ಅಲ್ಲಲ್ಲಿ ನಾನು ಫ್ಲವರ್ಸ್ ಹಾಕಿದ್ದೀನಿ ಎಲ್ಲ. ನಿಮ್ಗೆ ಆ ಕಡೆ ನಾವು ಕೆಳಗಡೆ ಪ್ಲಾಟ್ಗೆ ಹೋದರೆ ಅಲ್ಲಿ ಫ್ಲವರ್ಸ್ ಬಿಟ್ಟಿದೆ. ಓಕೆ. ನೋಡ್ಬೋದು ನಾವು. ಬನ್ನಿ ಆ ಕಡೆ ಹೋಗೋಣ. ಇಲ್ಲೆಲ್ಲ ಚೆರ್ರಿ ಗಿಡ ಇತ್ತಲ್ಲಪ್ಪ, ಇಲ್ಲೆಲ್ಲ ಒಂದು ಚೆರ್ರಿ ಗಿಡ ಇದೆ, ಸುರ್ಣಮಿ ಚೆರ್ರಿ ಅಂತ. ಭಾಳ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ. ಆರ್ಟಿಸ್ಟಿಕ್ ಆಗಿದೆ ಗಿಡ ಅದು, ಸುರ್ಣಮಿ ಚೆರ್ರಿ. ಓಕೆ. ಗಿಡ ಅಲ್ಲ, ಫ್ರೂಟು. ಓಕೆ. ಚೆರ್ರಿ ಏನು ಚೆರ್ರಿ ಸರ್ ಇದು? ರೆಗ್ಯುಲರ್ ಚೆರ್ರಿ. ಸುರ್ಣಮಿ ಚೆರ್ರಿ ಅಲ್ಲಿದೆ ನಮ್ಮ ಹತ್ರ. ಓಕೆ.
ನೋಡಿ ಅಲ್ಲೊಂದು ಸೌತೆಕಾಯಿ ಅಥವಾ ಏನೋ ಸೌತೆಕಾಯ ಹಾಂ ಸೌತೆಕಾಯಿ ಗಿಡ. ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ವಿ, ಅದು ಮುಗಿದಿದೆ, ಕಿತ್ತಾಕಿದ್ದಾರೆ. ಯಾವುದೋ ಒಂದು 2 ಗಿಡ ಉಳ್ಕೊಂಡಿದೆ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿನೂ ಹಾಕಿದ್ರೆ ಅಲ್ಲಿ? ಮೆಣಸಿನ್ಕಾಯಿ ಮನೆಗಾಗೋಷ್ಟು. ಓಕೆ. ಇವಾಗ ತಂದಿದ್ದೀನಿ ಮಂಜು, ನಮ್ಮ GKVK ಯಾವುದು ಎಲ್ಲಿ ಇದಿದೆಯಲ್ಲ ಮಂಡ್ಯಲ್ಲಿ ಮೊನ್ನೆ ಕೃಷಿ ಮೇಳ ಆಯ್ತಲ್ಲ, ಹೌದು. ಅದಕ್ಕೂ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಟೊಮ್ಯಾಟೊ ತಂದಿದ್ದೀನಿ, ಯಾವುದೋ ಡಿಫ್ರೆಂಟ್, ನಮ್ಮ ಸಹಜ ಸೀಡ್ಸ್ ಅಂತ ಮೈಸೂರದು. ಓಕೆ. ಜವೇರಿ ಬೀಜಗಳು ನಮ್ಮ ಇದು ಮಾಡ್ತಾರೆ ಅವರು, ಮಾರ್ತಾರೆ. ಸಹಜ ಸೀಡ್ಸ್ ಅಂತ ಮೈಸೂರು. ಓಕೆ. ನೋಡಿ ಅಲ್ಲೊಂದು ಕಣಗ್ಲೆ ಗಿಡ ಇದೆ. ಓಕೆ. ರೆಡ್ ಕಲರ್ದು ಕಣಗ್ಲೆ ಗಿಡ 3 ಥರ ಇದೆ ನಮ್ಮ ಹತ್ರ, ರೆಡ್ಡು, ವೈಟು, ಪಿಂಕು. ಓಕೆ. ನೋಡಿ ಅಲ್ಲಿ ಮೆಣಸಿನ್ಕಾಯಿ ಗಿಡ ಇದೆ, ಇಲ್ಲಿ ಹಾಕಿದ್ವಿ, ಇಲ್ಲೇ ಸುಮಾರು ಹೋಗಿವೆ. ಓಕೆ. ಈಗ ನೋಡಿ ಇಲ್ಲೊಂದು ಮೆಣಸಿನ್ಕಾಯಿ ಗಿಡ ಇದೆ, ಇಲ್ಲೆಲ್ಲ 2-3 ಗಿಡ ಇಲ್ಲಿ ಹಾಕಿದ್ವಿ ಎಲ್ಲ ಹಾಂ. ಅಲ್ಲೊಂದು ಗಿಡ ಇದೆ. ಓಕೆ. ಮೆಣಸಿನ್ಕಾಯಿ ನೋಡಿ, ಇದೆಲ್ಲ ಹೂವಿನ ಗಿಡ, ಇದು ಅದು ಹೂವಿನ ಗಿಡ, ಅದು ಎಲ್ಲ ಹೂವಿನ ಗಿಡ. ಬಟ್ ನೀವು ಹೂವಿನ ಗಿಡಗಳು ಹಾಕಿರೋ ರೀಸನ್ ಹೇಳಿದ್ರಲ್ಲ, ಅದು ನನಗೆ ತುಂಬ ಸಂತೋಷ ಆಯ್ತು. ಜೇನ್ನೋಣ, ನಾವು ಜೇನು ಪೆಟ್ಟಿಗೆ ಇಡೋಣ ಅಂತ ಇವಾಗ. ಜೇನು ಪೆಟ್ಟಿಗೆ ಇಡೋಣ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸರಿ ಇದೆ. ತುಂಬ ಜನ ಜೇನು ಪೆಟ್ಟಿಗೆ ಇಡೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ಜೇನು ಪೆಟ್ಟಿಗೆ ಜೇನುಗಳು ಇರಬೇಕು ಅಂದ್ರೆ ನಾವೇನು ಮಾಡಬೇಕು ಅಂದ್ರೆ ಫಸ್ಟ್ ಹೂ ಇರಬೇಕು, ಅದಕ್ಕೆ ಬೇಕಾಗಿರೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಜೇನು ಪೆಟ್ಟಿಗೆ ಇಡಬೇಕು ಅಂತ. ಫಸ್ಟ್ ಇವಾಗ ನಾವು ಮನುಷ್ಯನ ನಾವೇ ಅಂತ ಇಟ್ಕೊಳ್ಳಿ, ಫಸ್ಟ್ ಎಲ್ಲ ನಾವು ಹೋಗ್ಬೇಕಾದ್ರೆ ಊಟದ ಬಗ್ಗೆ ಯೋಚನೆ ಮಾಡಬೇಕು. ಹೌದು ಅಲ್ವಾ? ಆ ಥರ ಅದಕ್ಕೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಹೌದು. ನೋಡಿ ಇದು ಎಲ್ಲೋ ಇದು ಹಾಂ, ಹೌದು, ಎಲ್ಲೋ ಇದೆ, ಇನ್ನೆಲ್ಲೋ ಒಂದು ಕಡೆ ಪಿಂಕ್ ಇದೆ. ಸೊ ನನ್ನ ಕಾನ್ಸೆಪ್ಟ್ ಏನಂದರೆ ಫಸ್ಟ್ ಅದಕ್ಕೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇವಾಗ ನಾನು ಏಲಕ್ಕಿ ತರೋಣ ಅನ್ಕೊತಾ ಇದ್ದೆ. ಏಲಕ್ಕಿ ತಂದು ಹಾಕಿದ ದೊಡ್ಡದಲ್ಲ, ಅದು ಬದುಕಿಸ್ಕೋಬೇಕು. ಅದು ಬದುಕಿಸ್ಕೋಬೇಕಂದ್ರೆ ನಂಗೆ ನೆರಳು ಕ್ರಿಯೇಟ್ ಆಗಬೇಕು. ಇವಾಗ ಆ ಕಡೆ ನಾನು ಏಲಕ್ಕಿ ಹಾಕ್ತೀನಿ. ಓಕೆ. ಇವಾಗ ನಲ್ಯಾನಿ ಗೋಲ್ಡ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ. ಅದರದ್ದು ಇದು ತಂದು ಸ್ವಲ್ಪ ಹಾಕ್ತೀನಿ ನಾನು ಆ ಕಡೆ. ಓಕೆ ಸರ್. ಹಾಂ, ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ಅಲ್ಲ, ನಮ್ಮ ಸಂತೋಷ ಆಗಬೇಕಂದ್ರೆ ಹೌದು, ಹೂಗಳಿರ್ಬೇಕು ಯಾವಾಗೂ. ಹೌದು. ಇವಾಗ ನೀವು ದೇವ್ರ ಪೂಜೆ ಮಾಡ್ತೀವಲ್ಲ ಮಂಜು, ಹೌದು, ನೀವು ದೇವ್ರ ಪೂಜೆಗೆ ಯಾಕೆ ಅಷ್ಟು ಹೂ ಹಾಕೋದು ಅಂತ, ಆ ಹೂವು ಹಣ್ಣು ಫ್ರಾಗ್ನೆನ್ಸ್ ಇದ್ಬಿಟ್ರೆ ನಿಮ್ಗೆ ಆಟೋಮೆಟಿಕ್ ಹಬ್ಬದ ವಾತಾವರಣ ಶುರುವಾಗ್ಬಿಡುತ್ತೆ. ಹೌದಲ್ಲ? ಹಾಂ, ಒಂದು 4-5 ವೆರೈಟಿ ಹಣ್ಣು ತಂದಿಟ್ಕೊಳ್ಳಿ ನೀವು. ಸೇಬು, ನಮ್ಮ ದ್ರಾಕ್ಷಿ, ನಮ್ಮ ಬಾಳೆಹಣ್ಣು, ಇವೆಲ್ಲ ಮ್ಯಾಂಗೋ. ಆ ಫ್ರಾಗ್ನೆನ್ಸ್ ಹೆಂಗಿರುತ್ತೆ ಅಂದರೆ ನಿಮ್ಗೆ ಆಟೋಮೆಟಿಕಲಿ ಹಬ್ಬದ ವಾತಾವರಣ ಬಂದ್ಬಿಡುತ್ತಲ್ಲಿ. ನೋಡಿ ಇಲ್ಲೊಂದು ನೀವು ಅಲ್ಲಿ ಪಿಂಕ್ ಕಲರ್ ನೋಡಿದ್ರಲ್ಲ, ಅದೇ ಥರ ಇದು ಆರೆಂಜು. ಇದು ಮೋಸ್ಟ್ಲಿ ಗಂಟೆ ಹೂವು ಅಂತಾರೆ ಅನಿಸುತ್ತೆ. ಇರ್ಬೇಕು, ನೋಡೋಕ್ಕೂ ಗಂಟೆ ಹೂವು ಅಂತ ಅನಿಸುತ್ತೆ. ಕೇಳ್ಬೋದಾ? ಕಿತ್ಕೊಳ್ಳಿ. ಅಯ್ಯೋ, ಭಾಳ ಚೆನ್ನಾಗಿರುತ್ತೆ ಇದು ನೋಡಿ ನೋಡೋಕ್ಕೆ. ನೀವು ನಾನು ಯಾವಾಗನ್ನ ನನ್ನ ಸ್ಟೇಟಸ್ಗೆ ಹಾಕ್ತೀನಿ ಇದು. ಓಕೆ. ಸನ್ರೈಸ್ಗೂ ಇದಕ್ಕೂ ಮ್ಯಾಚ್ ಮಾಡಿ ಹಾಕ್ತೀನಿ. ಓಕೆ. ಭಾಳ ಚೆನ್ನಾಗಿರುತ್ತೆ. ನಿಮ್ಮ ಸ್ಟೇಟಸ್ಗಳು ಬರೀ ತೋಟನೇ ಇರುತ್ತೆ. ನೇಚರೇ. ಐ ಆಮ್ ವೆರಿ ಗುಡ್ ನೇಚರ್ ಲವರ್. ಹೌದು. ಹಾಂ, ಇಲ್ಲೊಂದು ಒಳ್ಳೆ ಗಿಡ ಇದೆ ನೋಡಿ, ಇದೊಂದು ದಾಸವಾಳ. ಓಕೆ. ಇದೊಂದು ಸಖತ್ತಾಗಿರೋ ದಾಸವಾಳ, ತುಂಬ ಚೆನ್ನಾಗಿ. ಅಲ್ಲೊಂದು ಡ್ರಿಪ್ ಪೈಪು ಕಂಪ್ರೆಸ್ ಆಗಿದೆ ಅಲ್ಲಲ್ಲಿ. ಅದು ಸ್ವಲ್ಪ ಸರಿ ಮಾಡಿ, ಇಲ್ಲಾಂದರೆ ಮುಂದೆ 2 ಗಿಡಗಳು ನೀರೋಗಲ್ಲ. ಹಾಂ, ನೋಡಿ ಇದೊಂದು ಗಿಡ. ನೋಡಿ ಈ ಗಿಡಗಳೆಲ್ಲ ನಾನು ಎಲ್ಲ ನರ್ಸರಿಯಲ್ಲೇ ನೋಡಿ ತೊಗೊಂಬಂದಿರೋದು. ಭಾಳ ಮನಸ್ಸಿಗೆ ಇದು ನೆಮ್ಮದಿ ನೀಡುತ್ತೆ. ಇದು ನೋಡಿದ್ರೆ ಖುಷಿಯಾಗುತ್ತೆ. ಹಾಂ, ಎಷ್ಟು ತುಂಬ ಚೆನ್ನಾಗಿದೆ ಇದು. ನಾವು ದುಡ್ಡು ಕೊಟ್ಟರು ಈ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಲ್ಲ. ಹೌದಲ್ವಾ? ಇಲ್ಲಿ ನೋಡಿ, ಇದು ಫ್ರಾಗ್ನೆನ್ಸ್ ಇದೆ ಇದರಲ್ಲೂ. ಈ ಹೂವಲ್ಲೂ ಫ್ರಾಗ್ನೆನ್ಸ್ ಇದೆ. ನೋಡಿ ಇಲ್ಲೊಂದು ಅಲ್ಲಿ ನೋಡಿದ್ವಲ್ಲ, ಅದು ಎಲ್ಲೋ ಇತ್ತು, ಇದು ಆರೆಂಜ್. ಇದು ಓಕೆ. ಅಲ್ಲ, ಅದು ಡಾರ್ಕ್ ಆರೆಂಜು, ಇದು ಲೈಟ್ ಆರೆಂಜು. ಓಕೆ. ಇಲ್ಲಿ ಒಂದು ನೆಕ್ಸ್ಟ್ ಸೆಕ್ಯೂರಿಟಿ ಪರ್ಪಸ್ ಯಾರನ್ನ ನಾವು ವಾಚ್ಮ್ಯಾನ್ ಇಟ್ಟರೆ ನೋಡ್ಕೊತಾರೆ ಅಂದ್ಬಿಟ್ಟು ವಾಚ್ಮ್ಯಾನ್ಗೆ ಶೆಡ್ ಕಟ್ತಾ ಇದ್ದೀವಿ. ಓಕೆ. ಅದು ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಶೀಟ್ ಹಾಕ್ಸ್ಬೇಕು. ಅದಕ್ಕೆ ಮೇಲೆ ಶೀಟ್ ಹಾಕ್ಸಿದ್ರೆ ಇಟ್ ಈಸ್ ರೆಡಿ ಟು ಆಕ್ಯುಪೈ. ಓಕೆ. ಇದು ನೋಡಿ, ಇದೊಂದು ಹೂವಿನ ಗಿಡ. ಈ ಕೃಷಿ ಹೊಂಡ, ಇನ್ಫ್ಯಾಕ್ಟು ನಾವೇನು ಮಾಡಿದ್ವಿ, ನನಗೆ ಸ್ವಿಮ್ಮಿಂಗ್ ಸ್ವಲ್ಪ ಇಂಟ್ರೆಸ್ಟು. ಓಕೆ. ಭಾಳ ಇಂಟ್ರೆಸ್ಟು. ಯಾವಾಗೋ ಆ ಕಡೆ ಹೋದಾಗ ಯಾರೋ ನಮ್ಮ ಹುಡುಗರು ಹೇಳಿದ್ರು ಹಿಂಗೆ ನೋಡಿ ಇದು ವೀಡ್ ಇದು. ಓಕೆ.
ಮುಟ್ಟಿದ್ರೆ ಮುನಿ ಅಂತ. ಹೌದು. ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೌದಲ್ಲ. ಆ್ಯಂಡ್ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಹೌದು, ಮೆಡಿಸಿನ್. ನಾನು ಅದು ಕರೆಕ್ಟಾಗಿ ನೋಡಬೇಕು. ನಾನು ಇವಾಗ ಏನು ಅನ್ಕೊತಾ ಇದ್ದೀನಿ, ಒಂದು ಮೆಡಿಸಿನಲ್ ಒಂದಷ್ಟು ಜಾಗನ ಮೆಡಿಸಿನಲ್ ಪ್ಲಾಂಟ್ಸ್ ಹಾಕ್ಬಿಟ್ಟು ಎಕ್ಸ್ಕ್ಲೂಸಿವ್, ಅದರ ಹೆಸರೇನು, ಬಟಾನಿಕಲ್ ನೇಮ್ ಏನು, ಆಮೇಲೆ ಅದರದ್ದು ಪ್ರಯೋಜನ ಮೆಡಿಸಿನಲ್ ಗಾರ್ಡನ್ ಮಾಡಬೇಕು ಅಂತ. ಗಾರ್ಡನ್ ಓಕೆ. ನೀವು ಅದು ಹೆಂಗೆ ಉಪಯೋಗಿಸ್ಬೇಕು? ಎಲ್ಲರಿಗೂ ಗೊತ್ತು ಮೆಡಿಸಿನಲ್ ವ್ಯಾಲ್ಯೂ ಇದೆ, ಮೆಡಿಸಿನಲ್ ವ್ಯಾಲ್ಯೂ ಇದೆ. ಏನು ಮೆಡಿಸಿನಲ್ ವ್ಯಾಲ್ಯೂ, ಏನಕ್ಕದು, ಇನ್ನು ನೀವು ಹೆಂಗೆ ಉಪಯೋಗಿಸ್ಬೇಕು? ಇನ್ನೂ ಒಂದು ಏನು ಮಾಡ್ಬೋದು, ಅದ್ರ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಇರುವಂಥದ್ದು QR ಕೋಡ್ನ ಅಲ್ಲೇ ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಅಲ್ಲ, ನಾನು ಒಂದು ರೈಟ್ ಅಪ್ ಬರೆಯೋಣ ಅಂತ. ಹೌದು, ನೀವು ಬರ್ದು ಅದನ್ನು ಓಪನ್ ಮಾಡಿದ್ರೆ ಇಮಿಡಿಯೇಟ್ ಅದ್ರ QR ಮಾಡ್ಬೋದು. ಅದಕ್ಕೆ ಯಾರನ್ನ ನಮ್ಮ IT ಅವ್ರ ಸಪೋರ್ಟ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ಅದು ಯಾರಾದರೂ ಆ ಥರ ಇದರಲ್ಲಿ ನಮ್ಮ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಿರೋರು ಇದ್ದರೆ ಅವರು ಯಾರನ್ನ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ಬೋದು. ನಿಮ್ಮ ಇದು ಮೋಸಂಬಿ ಗಿಡ ಇದು. ಓಕೆ. ಇದು 2 years ಆಯ್ತು ಹಾಕಿದ್ದು. 2 years ಆಯ್ತು. ಆಗಲೇ ಮೋಸಂಬಿ ಬಿಟ್ಟಿದೆ, ಕ್ರಾಪ್ ಬಂದಿದೆ. ಇದು ಕ್ರಾಪ್ ಬಂದಿದೆ ಆಗಲೇ. ಓಕೆ. ಇದೊಂದು ಅಂಜೂರ ಇದೆ. ಇದೊಂದು ಅಂಜೂರ ಕಾಯಿ ಬಿಟ್ಟಿತ್ತಾ ಇದಾಗಲೇ? ಬಿಟ್ಟಿತ್ತು, ಆಲ್ರೆಡಿ ತಿಂದಿದ್ದೀವಿ ಒಂದು. ತಿಂದಿದ್ದೀರಾ? ಓಕೆ. ಅದು ಲಕ್ಷ್ಮಣ್ ಫಲ ಅಂತ. ಅದು ಲಕ್ಷ್ಮಣ್ ಫಲ. ಓಕೆ. ಆ ಕಡೆ ಒಂದು ಇದಿತ್ತು. ಇದು ದಾಸವಾಳನಾ? ದಾಸವಾಳ ಇದು. ಓಕೆ. ಇದು ದಾಸವಾಳ ಇದು. ಓಕೆ. ಎಲ್ಲ ಹೂಗಳೆಲ್ಲ ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಅದು ಆಡಿಸೋಗೆ ಅಂತ, ಆಸ್ತಮಾಗೆ ಅದರ ಕಷಾಯ ಕುಡಿದ್ರೆ ಇದಲ್ವಾ? ಆಡಿಸೋಗೆ. ಇದು ಆಡಿಸೋಗೆ. ಇದು ಆಡಿಸೋಗೆ. ಓಕೆ. ಇದು ಆಸ್ತಮಾಗೆ ಕಷಾಯ ಕುಡಿದ್ರೆ ಭಾಳ ಒಳ್ಳೆಯದು. ಹಾಂ. ಇಲ್ಲೊಂದು ರಿಲ್ಯಾಕ್ಸಿಂಗ್ ಪ್ಲೇಸ್ ಥರ ಮಾಡಿದ್ದೀರಾ? ಇದು ಪಾರ್ಟಿ ಏರಿಯಾ. ಇದು ಪಾರ್ಟಿ ಏರಿಯಾ. ರಿಲ್ಯಾಕ್ಸಿಂಗ್. ಪಾರ್ಟಿ ಅಂದಿದ ತಕ್ಷಣ ಡೋಂಟ್ ಗೋ ಫಾರ್ ದಟ್. ಪಾರ್ಟಿ ಏರಿಯಾ ಅಂದ್ರೆ ನಾವು ಕೂತ್ಕೊಂಡು ಕಾಫಿ ಟೀ ಪಾರ್ಟಿ ಮಾಡ್ತೀವಿ. ಹೌದು, ಒಂದು 4 ಒಳ್ಳೆ ಮಾತಾಡ್ಬೋದು ಕೂತ್ಕೊಂಡು. ನಾವು ಈಗ ಊಟ ಮಾಡ್ಬೇಕಂದ್ರೆ ಹೌದು, ನಮ್ಮ ಇಲ್ಲಿ ಕೆಲಸದವರು ಎಲ್ಲ ಬಂದಿರ್ತಾರೆ, ಎಲ್ಲರೂ ಒಟ್ಟು ಕೂತ್ಕೊಂಡು ಊಟ ಮಾಡ್ತೀವಿ. ಹೌದಲ್ಲ. ಇಲ್ಲಿ ಆಗಾಗ ನಾವು ಫೈರ್ ಕ್ಯಾಂಪು ಹಾಕ್ತೀವಿ ಇಲ್ಲಿ. ಹೌದಾ? ಇಲ್ಲಿ ಮಾಡಿದಿರಲ್ಲ ಆಗಲೇ ಒಂದ್ಸಲಿ. ಓಕೆ, ಬನ್ನಿ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ. ನಿಮ್ಮ ಅಗ್ರಿ ಟೂರಿಸಂ ಬಗ್ಗೆ ಬಹುಶಃ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು ನಾವು ಒಂದ್ಸತಿ.